ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ಗೆ ಸ್ವಾಗತ. ಇವತ್ತಿನ ಒಂದು ಸೆಷನ್ನಲ್ಲಿ ಕೆಇಎ ಮೂಲಕ ನಡೆಸ್ತಾ ಇರುವಂತಹ ಕಲ್ಯಾಣ ಅಧಿಕಾರಿ, ವೆಲ್ಫೇರ್ ಆಫೀಸರ್ ಮತ್ತು ಕ್ಷೇತ್ರ ನಿರೀಕ್ಷಕರು ಫೀಲ್ಡ್ ಇನ್ಸ್ಪೆಕ್ಟರ್ ಪರೀಕ್ಷೆಯ ತಯಾರಿ 2023 ಈ ವಿಷಯದ ಕುರಿತು ಮಾತನಾಡೋಣ. ಯಾಕೆ ಈ ವಿಷಯವನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದರೆ, ಬಹಳಷ್ಟು ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಅಂದರೆ ಅಪ್ಲೈ ಮಾಡಿರ್ತಾರೆ. ಹಾಗಾದರೆ ಈ ಎರಡು ಹುದ್ದೆಗಳಿಗೆ ನಾವು ತಯಾರಿಯನ್ನು ಹೇಗೆ ಮಾಡ್ಕೋಬೇಕು ಮತ್ತು ಈ ಎರಡೂ ಪರೀಕ್ಷೆಗಳಿಗೆ ಯಾವ ರೀತಿ ನಾವು ಪ್ಲ್ಯಾನ್ ಮಾಡ್ಕೋಬೇಕು, ಯಾವ ಸ್ಟ್ರಾಟಜಿಯನ್ನು ನಾವು ಫಾಲೋ ಮಾಡಿದ್ರೆ ಈ ಒಂದು ಪರೀಕ್ಷೆಯ ತಯಾರಿ ಸುಲಭವಾಗುತ್ತೆ ಮತ್ತು ಇನ್ ರಿಯಲ್ ಆಗಿ ಎಷ್ಟು ಕಾಂಪಿಟೇಷನ್ ಇದೆ, ಈ ಎರಡೂ ಹುದ್ದೆಗಳಿಗೆ ಎಷ್ಟು ರಿಯಲ್ ಕಾಂಪಿಟೇಷನ್ ಇದೆ, ಹಾಗೆ ಡೊಮೈನ್ ಪತ್ರಿಕೆ ಅಂದ್ರೇನು, ಈ ಡೊಮೈನ್ ಪತ್ರಿಕೆಗೂ ಕಲ್ಯಾಣ ಅಧಿಕಾರಿ ಹಾಗೂ ಕ್ಷೇತ್ರ ನಿರೀಕ್ಷಕರ ಹುದ್ದೆಗಳಿಗೆ ಏನು ಸಂಬಂಧ, ಡೊಮೈನ್ ಪತ್ರಿಕೆಯ ಇಂಪಾರ್ಟೆನ್ಸ್ ಎಷ್ಟಿದೆ, ಈ ಡೊಮೈನ್ ಪತ್ರಿಕೆಗೆ ನಾವು ಯಾವ ರೀತಿ ತಯಾರಿಯನ್ನು ಮಾಡ್ಕೋಬೇಕು, ಸೊ ಈ ಪತ್ರಿಕೆಗೆ ಯಾವ ಪ್ಲ್ಯಾನನ್ನು ಫಾಲೋ ಮಾಡ್ಕೋಬೇಕು, ಎಲ್ಲವನ್ನ ಕೂಡ ಒನ್ ಬೈ ಒನ್ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ತಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ, ಸೊ ಕರ್ನಾಟಕ ಕಾರ್ಮಿಕ ಮಂಡಳಿಯಲ್ಲಿ ಮುಖ್ಯವಾಗಿ 4 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಅದರಲ್ಲೂ ಕೂಡ ಕೆಇಎ ಮೂಲಕ ಈ ಒಂದು ಹುದ್ದೆಗಳಿಗೆ ಪರೀಕ್ಷೆಯನ್ನು ಮಾಡಲಾಗ್ತಾ ಇದೆ, ಕೆಇಎ ಮೂಲಕ. ಸೊ ಅದರಲ್ಲಿ FDA, SDA, ಕಲ್ಯಾಣ ಅಧಿಕಾರಿ, ವೆಲ್ಫೇರ್ ಆಫೀಸರ್ ಮತ್ತು ಕ್ಷೇತ್ರ ನಿರೀಕ್ಷಕರು ಫೀಲ್ಡ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಒಂದು ಅರ್ಜಿಯನ್ನು ಕರೆದಿದ್ದಾರೆ ಈ ಒಂದು ನಿಗಮ ಮಂಡಳಿಯಲ್ಲಿ. ಸೊ ಇದನ್ನು ನೋಡಿದ ತಕ್ಷಣ ಬಹಳಷ್ಟು ಅಭ್ಯರ್ಥಿಗಳು ಏನು ಮಾಡ್ತಾರೆ, FDA, SDA ಅನ್ನೋದು ಅವ್ರ ತಲೆಯಲ್ಲಿ ಇರುತ್ತೆ. ಬಹಳಷ್ಟು ಜನ, ಸೊ ಸುಮಾರು 1 ಲಕ್ಷದವರೆಗೆ ಅಥವಾ ಅದಕ್ಕಿಂತ ಹೆಚ್ಚು ಜನ ಇದಕ್ಕೆ ಕಾಂಪೀಟ್ ಮಾಡ್ತಾರೆ. ಯಾವುದು 12 FDA ಹುದ್ದೆಗಳು, 100 SDA ಹುದ್ದೆಗಳು. ಯಾಕಂದರೆ ಎನಿ ಡಿಗ್ರಿ, ಸೊ ಡಿಗ್ರಿ PUC ಆದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು. ಹಾಗಾಗಿ ಬಹಳಷ್ಟು ಜನ ಕಾಂಪೀಟ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ. ಬಟ್ ನಾವು ಇವತ್ತು ಮಾತನಾಡ್ತಾ ಇರೋದು ಯಾವುದು, ಕಲ್ಯಾಣ ಅಧಿಕಾರಿ ಮತ್ತು ಕ್ಷೇತ್ರ ನಿರೀಕ್ಷಕರು. ಸೊ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಬಿಕಾಸ್ ಇಲ್ಲಿ FDA, SDಯಲ್ಲಿ ಸಿಲೆಬಸ್ಸು ಮತ್ತು ಎಕ್ಸಾಮ್ ಪ್ಯಾಟ್ರನ್ ನೋಡಿದಾಗ ಒಂದು GK ಪೇಪರು, ಒಂದು ಕಮ್ಯುನಿಕೇಷನ್ ಪೇಪರು, ಅಂದರೆ ಸೊ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಮೇಲೆ 2ನೇ ಪೇಪರ್. ಸೊ ಇದು ನಾರ್ಮಲ್ ಆಗಿ KPSC, FDA, SDಗೆ ಏನಿದೆ ಅದೇ ಥರ ಇರುತ್ತೆ. ಹಾಗಾಗಿ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದ್ದೇ ಇರುತ್ತೆ. ಬಟ್ ಜಾಸ್ತಿ ಜನ ಓದ್ತಾ ಇರೋದು ಇದಕ್ಕೆ ಓದ್ತಾರೆ, ಬಿಕಾಸ್ ಅವರು ಆಲ್ರೆಡಿ ಸೊ ಪ್ರೀವಿಯಸ್ ಒಂದು FDA, SDಗೆ ಟ್ರೈ ಮಾಡ್ತಾ ಇರ್ತಾರೆ. ಇಲ್ಲಿ ಹೊಸದಾಗಿ ಬಂದಿರೋದು ಏನು ಅಂತಂದರೆ, ಕಲ್ಯಾಣ ಅಧಿಕಾರಿ, ಕ್ಷೇತ್ರ ನಿರೀಕ್ಷಕರು ಕಂಪೇರ್ ಟು FDA, SDಗೆ ಕಂಪೇರ್ ಮಾಡಿದ್ರೆ ಒಳ್ಳೆ ಪೋಸ್ಟ್ಗಳು, ಎರಡೂ ಕೂಡ ಒಳ್ಳೆ ಹುದ್ದೆಗಳು. ಬಟ್ ಕಲ್ಯಾಣ ಅಧಿಕಾರಿ 12 ಪೋಸ್ಟ್ ಮಾತ್ರ ಇರುತ್ತೆ ಮತ್ತು ಕ್ಷೇತ್ರ ನಿರೀಕ್ಷಕರು 60 ಪೋಸ್ಟ್ ಇರುತ್ತೆ. ಬಟ್ ಇಲ್ಲಿ SDಗೆ ಕಂಪೇರ್ ಮಾಡಿದ್ರೆ ಮತ್ತು FDಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಪೋಸ್ಟೇ ಇದೆ. ಬಟ್ ಇಲ್ಲಿ ಕಾಂಪಿಟೇಷನ್ ಕಮ್ಮಿ. ಸೊ ಕಂಪೇರ್ ಟು FDA, SDಗೆ ಕಂಪೇರ್ ಮಾಡಿದ್ರೆ ಯಾಕೆ ಸಪ್ರೇಟಾಗಿ ಕೊಟ್ಟಿದ್ದೀವಿ ಅಂತಂದರೆ, ಸೊ ಇಲ್ಲಿ ಕಂಪ್ಯಾರಿಸನ್ ಮಾಡಿದಾಗ ಇಲ್ಲಿ ಕಾಂಪಿಟೇಷನ್ ಕಮ್ಮಿ ಆಗುತ್ತೆ. ಯಾಕೆ ಕಾಂಪಿಟೇಷನ್ ಕಮ್ಮಿ ಅಂತಂದರೆ, ಅಲ್ಲಿ ಡೊಮೈನ್ ಪೇಪರ್, ಡೊಮೈನ್ ಪತ್ರಿಕೆ ಅಂತ ಒಂದು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಡೊಮೈನ್ ಪತ್ರಿಕೆ ಅಂದರೆ ಏನು ಅಂತ ತಾವು ತಿಳ್ಕೋಬೇಕು. ಇಲ್ಲಿ ಮೇನ್ ಆಗಿ ಎಕ್ಸಾಮ್ ಪ್ಯಾಟ್ರನ್, ಈ 2 ಹುದ್ದೆಗಳಿಗೆ ಎಕ್ಸಾಮ್ ಪ್ಯಾಟ್ರನ್ ಏನಿದೆ ತಾವು ತಿಳ್ಕೋಬೇಕು. FDA, SDಗೆ ಯಾವ ರೀತಿ GK ಪೇಪರ್ ಇರುತ್ತೆ, ಇಲ್ಲೂ ಕೂಡ GK ಪೇಪರ್ ಇರುತ್ತೆ. ಬಟ್ ಇಲ್ಲಿ ಯಾವ ರೀತಿ ಕಮ್ಯುನಿಕೇಷನ್ ಪೇಪರ್, ಪತ್ರಿಕೆ 2ನೇ ಪತ್ರಿಕೆಯಲ್ಲಿ ಕಮ್ಯುನಿಕೇಷನ್ ಪೇಪರ್ ಇದ್ದರೆ, ಇಲ್ಲಿ ಪೇಪರ್ 2 ಅಲ್ಲಿ ಡೊಮೈನ್ ಪೇಪರ್ ಇರುತ್ತೆ, ಡೊಮೈನ್ ಪತ್ರಿಕೆ ಇರುತ್ತೆ. ಇದು ಸ್ವಲ್ಪ ಹೊಸ ಸಿಲೆಬಸ್, ಹೊಸ ಪ್ಯಾಟ್ರನ್ನು, ಸೊ ಹೊಸ ಕಂಟೆಂಟ್ ಇರೋದ್ರಿಂದ ಬಹಳಷ್ಟು ಜನ ಏನು ಮಾಡ್ತಾರೆ, ಅಪ್ಲೈ ಮಾಡ್ತಾರೆ, ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಬಟ್ ಓದೋದು ಕಮ್ಮಿ, ಕಾಂಪಿಟೇಷನ್ ಕಮ್ಮಿ ಆಗುತ್ತೆ. ಸೊ ಇಲ್ಲಿ ಅರೌಂಡ್ ಒಂದು 10,000 ಜನ ಸೀರಿಯಸ್ ಆಗಿ ಓದ್ತಾ ಇದ್ದರೆ ಜಾಸ್ತಿ ಆಯ್ತದು. ಅಂದರೆ ಈ 2 ಹುದ್ದೆಗಳು ಸೇರಿ 72 ಹುದ್ದೆಗಳಿಗೆ ಒಂದು 10,000 ಜನ ಸೀರಿಯಸ್ ಆಗಿ ಓದ್ತಾ ಇದ್ದರೆ ಅದೇ ಜಾಸ್ತಿ. ಬಟ್ ಇಲ್ಲಿ ಹತ್ರ 1 ಲಕ್ಷ ಜನ ಕೂಡ ಸೀರಿಯಸ್ ಆಗಿ ಓದ್ತಾ ಇರ್ಬೋದು, ಯಾವುದು FDA, SDಗೆ. ಬಟ್ ಇಲ್ಲಿ ಸೀರಿಯಸ್ ಆಗಿ ಒಂದು 10,000 ಜನ, 5,000 ಅಂದ್ಕೊಂಡ್ರೆ ತಪ್ಪಾಗಲ್ಲ, 5,000 ಜನ ಸೀರಿಯಸ್ ಆಗಿ ಈ ಡೊಮೈನ್ ಪತ್ರಿಕೆ ಓದ್ತಾ ಇದ್ದರೆ ಜಾಸ್ತಿ ಆಯ್ತು. ಯಾಕಂದರೆ ಸೀರಿಯಸ್ ಆಗಿ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಈ ಡೊಮೈನ್ ಪತ್ರಿಕೆ ಮೇಲೆ 100 ಪ್ರಶ್ನೆಗಳನ್ನು ಕೇಳ್ತಾರೆ. ಪೇಪರ್ 2 ಕಂಪ್ಲೀಟ್ಲಿ ಆನ್ ಡೊಮೈನ್ ಪೇಪರ್.
ಸೊ ಔಟ್ ಆಫ್ 100 ಕ್ವಶನ್ಸ್ ಒಂದು 60 ಕ್ವಶನ್ ಕರೆಕ್ಟ್ ಆದರೂ ಕೂಡ ನಿಮಗೆ 2 ಹುದ್ದೆಗಳಲ್ಲಿ ಯಾವುದಾದ್ರೂ ಒಂದು ಹುದ್ದೆ ಸಿಗುವಂಥ ಸಾಧ್ಯತೆ ಇರುತ್ತೆ. 60 ಸ್ಕೋರ್ ಮಾಡೋದೇ ಕಷ್ಟ. ಬಿಕಾಸ್ ಹೊಸ ಪ್ಯಾಟ್ರನ್ನು, ಹೊಸ ಸಿಲೆಬಸ್ಸು, ಯಾವುದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ಸ್ ಅವೈಲೇಬಲ್ ಇರೋದಿಲ್ಲ. ಹಾಗಾಗಿ ಇಲ್ಲಿ ಇಂಪಾರ್ಟೆನ್ಸ್ ಕೊಟ್ಟರೆ ಕಂಪೇರ್ ಟು ಇದಕ್ಕೆ ಯಾವುದು FDSDಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಇಂಪಾರ್ಟೆನ್ಸ್ ಕೊಟ್ಟರೆ ತಮಗೆ ಒಳ್ಳೆಯದು, ತಮಗೆ ಜಾಸ್ತಿ ಅಂತ. ಇಂಪಾರ್ಟೆನ್ಸ್ ಅನ್ನೋಕ್ಕೇನಿಲ್ಲ, ಓನ್ಲಿ ಡೊಮೈನ್ ಪೇಪರ್ಗೆ ತಾವು ಇಂಪಾರ್ಟೆನ್ಸ್ ಕೊಡಬೇಕು. ಹಾಗಾದರೆ ಜಾಸ್ತಿ ಜನ ಅಪ್ಲೈ ಮಾಡಿದ್ದಾರೆ, ಓದುವವರ ಸಂಖ್ಯೆ ಕಡಿಮೆ ಬಿಕಾಸ್ ಹೊಸ ಪಠ್ಯಕ್ರಮ. ಹಾಗಾದರೆ ನಾವು ಸೀರಿಯಸ್ ಆಗಿ ಓದಿದ್ರೆ ಚಾನ್ಸ್ ಇದೆಯಾ ಅಂತ ತಮ್ಮ ಪ್ರಶ್ನೆ ಇರ್ಬೋದು. ಇವತ್ತಿನ ಒಂದು ಚರ್ಚೆಯನ್ನು ಯಾರು ನೋಡ್ತಾ ಇದ್ದೀರಾ ಅವರಿಗೆ. ಹಾಗಾದರೆ ಸೀರಿಯಸ್ ಆಗಿ ಓದ್ತೀವಿ, ಚಾನ್ಸ್ ಇದೆಯಾ ನಮ್ಮದು ಅಂತ? ಹೌದು, ಚಾನ್ಸ್ ಇದೆ. ಸೊ ಯಾರಾದರೂ ಮಾತುಗಳನ್ನು ಕೇಳಕ್ಕೆ ಹೋಗಬೇಡಿ, ಬೇರೆಯವ್ರ ಮಾತುಗಳನ್ನು. ಏನು ಅಂತಂದರೆ ಇದು ಹಂಗಾಗುತ್ತೆ, ಅದು ಹಿಂಗಾಗುತ್ತೆ, ಇದು ಸರಿಯಾಗಿ ನಡೆಸಲ್ಲ. ಸೊ ನಾವು ಸರಿಯಾಗಿ ನಡೆಸ್ತಾರೋ ಬಿಡ್ತಾರೋ, ಬಟ್ ನಾವೇನು ಮಾಡ್ತೀವಿ ಅಂತಂದರೆ ಅರ್ಜಿಯನ್ನು ಸಲ್ಲಿಸಿರ್ತೀವಿ, ಬರೀತೀವಿ. ಬಟ್ ಓದುವ ಪ್ರಿಪ್ರೇಷನ್ ಮಾಡುವಾಗ ಬೇರೆದನ್ನು ತಲೆ ಕೆಡಿಸ್ಕೋಬಾರ್ದು. ಓದೋದ ಮೇಲೆ ಅಥವಾ ಆ ರೀತಿಯಾದಂತಹ ಸರ್ಕಮ್ಸ್ಟೆನ್ಸಸ್ ಬಂದಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದರೆ ಸ್ವಲ್ಪ ಜನ ಏನು ಮಾಡ್ತಾರೆ, ಮೈಂಡ್ ಗೇಮ್ ಮಾಡ್ತಾರೆ ಓದೋ ಟೈಮಲ್ಲಿ. ಸೊ ನಿಮ್ಮ ಮುಂದೆ ಏನು ಹೇಳ್ತಾರೆ, ಸೊ ಇದೆಲ್ಲ ಯಾರು ಓದ್ತಾರೆ, ಇದೇನು ಆಗುತ್ತಾ ನಮ್ಮ ಕೈಯಲ್ಲಿ ಅಂತ ಹೇಳ್ತಾರೆ. ಹೇಳಿ ತಾವು ಹೋಗಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಓದುವ ಟೈಮಲ್ಲಿ ಬೇರೆಯವರ ಮಾತುಗಳನ್ನು ಕೇಳಕ್ಕೆ ಹೋಗಬೇಡಿ. ಯಾರು ಮೈಂಡ್ ಗೇಮ್ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಹಾಗಾದರೆ ಏನು ಓದೋದು, ಹೇಗೆ ಓದೋದು, ಎಲ್ಲಿಂದ ಓದೋದು, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಏನು ಓದಬೇಕು, ಹೇಗೆ ಓದಬೇಕು ಮತ್ತು ಎಲ್ಲಿಂದ ಓದಬೇಕು. ಫಸ್ಟ್ ಆಫ್ ಆಲ್ ತಾವು ಸಿಲೆಬಸ್ಸನ್ನು ತಾವು ತಿಳ್ಕೋಬೇಕಾಗತ್ತೆ. ಏನು ಪಠ್ಯಕ್ರಮ ಕೊಟ್ಟಿದ್ದಾರೆ. ಸೊ ಡೊಮೈನ್ ಪೇಪರ್ ಕಂಪ್ಲೀಟ್ಲಿ ಆನ್ ಇಂಗ್ಲೀಷಲ್ಲಿ ಕೊಟ್ಟಿದ್ರು. ಸೊ ಅದನ್ನು ನಾವು ಕನ್ನಡದಲ್ಲಿ ಭಾಷಾಂತರ ಮಾಡಿ ತಮ್ಮ ಮುಂದೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಏನು ಅಂತಂದರೆ ಫಸ್ಟು ಸಾಮಾನ್ಯ ಕಾರ್ಮಿಕ ಕಾನೂನುಗಳು, ಮುಖ್ಯವಾಗಿ ವೇತನ ಸಂಹಿತೆ 2019. ಸೊ ಸಿಲೆಬಸ್ಸಲ್ಲಿ ಏನು ಕೊಟ್ಟಿದ್ದಾರೆ ಅದೇ ಸಿಲೆಬಸ್ ಪ್ರಕಾರ ತಾವು ಓದಬೇಕಾಗತ್ತೆ. ಸಾಮಾನ್ಯ ಕಾರ್ಮಿಕ ಕಾನೂನುಗಳು. ಸೊ ಕಟ್ಟಡ ಕಾರ್ಮಿಕ ಮಂಡಳಿ ಅಂದ ತಕ್ಷಣ ಕಾರ್ಮಿಕರ ಬಗ್ಗೆನೇ ಒಂದು ಸಿಲೆಬಸ್ ಇರುತ್ತೆ. ಸೊ ಕಾರ್ಮಿಕ ಕಾನೂನುಗಳು ಏನಿದೆ ಭಾರತದಲ್ಲಿ, ಅದರಲ್ಲೂ ಕೂಡ ಮುಖ್ಯವಾಗಿ ವೇತನ ಸಂಹಿತೆ 2019. ಈ ವೇತನ ಸಂಹಿತೆ 2019 ಏನು ಹೇಳುತ್ತೆ, ಈ ವೇತನ ಸಂಹಿತೆ 2019 ಯಾಕೆ ಮಾಡಿದ್ರು, ಇದರ ಒಂದು ರೀಸನ್ ಏನು, ಇದರಿಂದ ಕಾರ್ಮಿಕರಿಗೆ ಏನೇನು ಅಡ್ವಾಂಟೇಜಸ್ ಆಯಿತು, ಅವರ ವೇತನದಲ್ಲಿ ಏನೇನು ಬದಲಾವಣೆ ಆಯಿತು ಅದು ಕೂಡ ಕೇಳ್ತಾರೆ. ಹಾಗೆ ಕೈಗಾರಿಕಾ ನೀತಿ ಸಂಹಿತೆ 2020. ಈ ಕೈಗಾರಿಕೆಗಳು ಕೆಲವೊಂದು ಭಾಗದಲ್ಲಿ ಒಂದು ಮಾಲಿನ್ಯ ಉಂಟು ಮಾಡ್ತಾ ಇದ್ರೆ, ಅಥವಾ ಏನು ಒಟ್ಟಾರೆ ಕೈಗಾರಿಕಾ ನೀತಿ ಸಂಹಿತೆ, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಏನು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಹಾಗೆ ಸಾಮಾಜಿಕ ಭದ್ರತಾ ಸಂಹಿತೆ 2020. ಯಾಕಂದರೆ ಈ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಬೇಕಾಗುತ್ತೆ, ಕಾರ್ಮಿಕರಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿ ಬೇಕಾಗುತ್ತೆ. ಹಾಗಾದರೆ ಈ ಸಂಹಿತೆ ಮುಖಾಂತರ ಅವರಿಗೆ ಏನೇನು ಒಂದು ಪ್ರಾವಿಷನ್ಸ್ ಬಂತು, ಹಾಗೆ ಅವರಿಗೆ ಏನೇನು ಒಂದು ಸಪೋರ್ಟ್ ಮಾಡಿದ್ರು, ಯಾರಿಗೆ, ಕಾರ್ಮಿಕರಿಗೆ. ಈ ಸಂಹಿತೆ, ಈ ಕೋಡ್ ಮೂಲಕ ಕಾರ್ಮಿಕರ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ಆಯಿತಾ, ಸೊ ಎಲ್ಲವನ್ನ ಕೂಡ ಈ ಒಂದು ಟಾಪಿಕ್ ಅಂಡರಲ್ಲಿ ನಾವು ಚರ್ಚೆ ಮಾಡಬೇಕಾಗತ್ತೆ. ಹಾಗೆ ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಕೋಡ್ 2020. ಸೊ ಈ ಒಂದು ಕೋಡ್ ಅಥವಾ ಸಂಹಿತೆ ಏನು ನಾವು ಚರ್ಚೆ ಮಾಡಬೇಕಾಗತ್ತೆ ಅಂತಂದರೆ, ಇದರ ಅಡಿಯಲ್ಲಿ ಏನು ತಾವು ಸ್ಟಡಿ ಮಾಡಬೇಕಾಗತ್ತೆ, ಏನು ತಿಳ್ಕೋಬೇಕು ಅಂತಂದರೆ, ಈ ಉದ್ಯೋಗದ ಸ್ಥಳದಲ್ಲಿ ಒಂದು ಕಾರ್ಮಿಕರಿಗೆ, ಮಹಿಳಾ ಕಾರ್ಮಿಕ ಆಗಿರ್ಬೋದು ಅಥವಾ ಪುರುಷ ಕಾರ್ಮಿಕರಾಗಿರ್ಬೋದು, ಅವರ ಕೆಲಸದ ಪರಿಸ್ಥಿತಿ ಹೇಗಿದೆ, ಅವ್ರಿಗೇನಾದರೂ ಡಿಸೀಸಸ್ ಬರ್ತಾ ಇದೆಯಾ ಅಲ್ಲಿ ಕೆಲಸ ಮಾಡೋದ್ರಿಂದ, ಮತ್ತು ಅವರ ಒಂದು ಆರೋಗ್ಯದ ಪರಿಸ್ಥಿತಿ ಹೇಗಿದೆ, ಮತ್ತು ಆ ಕೆಲಸದ ಪರಿಸ್ಥಿತಿ ಹೇಗಿದೆ, ಅಂದರೆ ಅಲ್ಲಿ ಕೆಲಸದ ಮಾಡುವಂತಹ ವಾತಾವರಣ ಶುಚಿತ್ವವಾಗಿದೆಯಾ ಅಥವಾ ಅಲ್ಲಿ ಏನಾದರೂ ತೊಂದರೆ ಇದೆಯಾ, ಸೊ ಎಲ್ಲವೂ ಕೂಡ ಇದರ ಅಂಡರಲ್ಲಿ ನಾವು ತಿಳ್ಕೋಬೇಕಾಗತ್ತೆ, ತಾವು ಸ್ಟಡಿ ಮಾಡಬೇಕಾಗತ್ತೆ. ಹಾಗೆ ಉದ್ಯೋಗ ನಿಯಂತ್ರಣ ಮತ್ತು ಸೇವಾ ಷರತ್ತುಗಳ ಕಾಯ್ದೆ 1996. ಈ ಟಾಪಿಕನ್ನು ಕೂಡ ತಾವು ಚರ್ಚೆ ಮಾಡ್ಕೋಬೇಕು, ತಿಳ್ಕೋಬೇಕು. ಸೊ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು. ಹಾಗೆ ಉದ್ಯೋಗದ ನಿಯಂತ್ರಣ ಮತ್ತು ಸೇವಾ ನಿಯಮಗಳು, ಕರ್ನಾಟಕ ನಿಯಮಗಳು 2006. ಸೊ ಇದರ ಬಗ್ಗೆ ಕೂಡ ತಾವು ಸ್ಟಡಿ ಮಾಡಬೇಕಾಗತ್ತೆ. ಹಾಗೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಸೆಸ್ ಕಾಯ್ದೆ 1996 ಬಾರ್ ನಿಯಮಗಳು 1998. ಸೊ ಇಷ್ಟು ಸಿಲೆಬಸ್ಸನ್ನು ಒಂದು KE ಅಫಿಷಿಯಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಬಟ್ ನೋಡಿದ ತಕ್ಷಣ ಸಿಲೆಬಸ್ ಕಮ್ಮಿ ಅಂತ ಕಾಣಿಸುತ್ತೆ, ಬಟ್ ಎವ್ರಿ ಟಾಪಿಕ್ ಮೇಲೆ ಡೀಟೇಲ್ ಆಗಿ ತಾವು ಸ್ಟಡಿ ಮಾಡಬೇಕಾಗತ್ತೆ. ಸೊ ಫಸ್ಟ್ ತಾವು ತಿಳ್ಕೊಂಡ್ರಿ, ಇವಾಗ ಏನು ಸ್ಟಡಿ ಮಾಡಬೇಕು ಅಂತ ತಾವು ತಿಳ್ಕೊಂಡ್ರಿ. ಸೊ ಈ ಎಲ್ಲ ಟಾಪಿಕ್ಸನ್ನು ಸೇರಿ 100 ಪ್ರಶ್ನೆಗಳನ್ನು ಕೇಳ್ತಾರೆ. ಎಲ್ಲಿ, ಈ ಎಕ್ಸಾಮಲ್ಲಿ 100 ಪ್ರಶ್ನೆಗಳು ಬರುತ್ತೆ. ಹಾಗಾದರೆ ಎಲ್ಲಿಂದ ತಾವು ಸ್ಟಡಿ ಮಾಡಬೇಕು, ಈ ಟಾಪಿಕ್ಸ್ಗಳು ಎಲ್ಲಿ ಸಿಗುತ್ತೆ ಅಂತಂದರೆ, ಸೊ ತಾವು ಕಾರ್ಮಿಕ ಸಚಿವಾಲಯದ ಜಾಲತಾಣ ಇದೆ,
ಸೊ ಸೆಂಟ್ರಲ್ ಗೌರ್ಮೆಂಟ್ದು ಸೊ ಒಂದು ಲೇಬರ್ ಮಿನಿಸ್ಟ್ರಿ ಆಫ್ ಲೇಬರ್ದು ಸೊ ಒಂದು ಜಾಲತಾಣ ಇದೆ. ಸೊ ಅಲ್ಲಿ ಎಲ್ಲ ಒಂದು ಕೋಡ್ಸ್ಗಳ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಬಟ್ ಅದನ್ನು ಹುಡುಕಿ ಏನು ಇಂಪಾರ್ಟೆಂಟ್ ಇದೆ ಅಷ್ಟೇ ತಾವು ರೆಫರ್ ಮಾಡಬೇಕಾಗತ್ತೆ. ಸೊ ಅದನ್ನು ಕಾರ್ಮಿಕ ಸಚಿವಾಲಯದ ಜಾಲತಾಣವನ್ನು ತಾವು ರೆಫರ್ ಮಾಡ್ಬೋದು. ಬಟ್ ಹೊರಗಡೆ ಎಲ್ಲಾದರೂ ಒಂದು ಆಫ್ಲೈನಲ್ಲಿ ನೋಟ್ಸ್ ಸಿಗುತ್ತಾ ಅಂತಂದರೆ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಸಿಗೋದಿಲ್ಲ. ಸೊ ತಮಗೇನಾದರೂ ಸಿಕ್ಕರೂ ಕೂಡ ತಾವು ರೆಫರ್ ಮಾಡ್ಬೋದು. ಬಟ್ ಆ್ಯಸ್ ಪರ್ ಸಿಲೆಬಸ್ ಇತ್ತು ಅಂದರೆ ತಾವು ರೆಫರ್ ಮಾಡಿ. ಸೊ ಸುಮ್ಮನೆ ನೋಡೋಕ್ಕೆ ಹೋಗಬೇಡಿ. ಜಸ್ಟ್ ಕವರ್ ನೋಡಿಬಿಟ್ಟು ಒಳಗಡೆ ಏನೂ ನೋಡದೆ ತೊಗೊಳಕ್ಕೆ ಹೋಗಬೇಡಿ. ಬಟ್ ಕವರಲ್ಲಿ ಏನಿದೆ ಸೊ ಅಲ್ಲಿ ಒಳಗಡೆ ಕಂಟೆಂಟ್ಗಳ ಬಗ್ಗೆ ಅಥವಾ ಎಲ್ಲದ್ರ ಬಗ್ಗೆ ಸೊ ಆ್ಯಸ್ ಪರ್ ಸಿಲೆಬಸ್ ಇತ್ತು ಅಂದರೆ ತಾವು ಅದನ್ನು ಸ್ಟಡಿ ಮಾಡ್ಬೋದು. ಸೊ ಇಲ್ಲ ನಾವು ಸಚಿವಾಲಯದ ಜಾಲತಾಣ ಇದು ಇಂಗ್ಲೀಷಲ್ಲಿರುತ್ತೆ. ಸೊ ಬೇಕು ಅಂದರೆ ತಾವು ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಸೊ ಇಲ್ಲಾಂದರೆ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಕೂಡ ಸೊ ಕಂಪ್ಲೀಟ್ ನೋಟ್ಸ್ ಅವೈಲೇಬಲ್ ಇರುತ್ತೆ. ಸೊ ಕನ್ನಡ ಮಾಧ್ಯಮದಲ್ಲಿ ಅವೈಲೇಬಲ್ ಇರುತ್ತೆ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲೂ ಕೂಡ ನೋಟ್ಸ್ ಅವೈಲೇಬಲ್ ಇರುತ್ತೆ ಆ್ಯಸ್ ಪರ್ ಸಿಲೆಬಸ್. ಸೊ ಎರಡರಲ್ಲಿ ಒಂದು ಕಡೆ ತಾವು ತಗೋಬೋದು. ಒಂದು ಕಾರ್ಮಿಕ ಸಚಿವಾಲಯದ ಜಾಲತಾಣ, ಸೊ ಅಲ್ಲಿ ಕಂಪ್ಲೀಟ್ ಆಗಿ ತಾವು ನೋಡ್ಕೋಬೋದು. ಇಲ್ಲ ಜಾಯಿನ್ ಟು ಲರ್ನ್ ಆ್ಯಪ್ ಅಥವಾ ಜಾಯಿನ್ ಟು ಲರ್ನ್ ವೆಬ್ಸೈಟ್ join2learn.testpress.in ಅಲ್ಲಿ ತಾವು ಸ್ಟಡಿ ಮಾಡ್ಬೋದು. ಸೊ ಹಾಗಾದರೆ ಹೇಗೆ ತಯಾರಿ ಮಾಡ್ಕೋಬೇಕು? ಸೊ ಏನು ಮಾಡಬೇಕು ಅಂತಂದರೆ ಟಾಪಿಕ್ ಬೈ ಟಾಪಿಕ್ ನೋಟ್ಸ್ ಇರುತ್ತೆ. ಸೊ ಇವಾಗ ತಾವು ತಿಳ್ಕೊತಾ ಇದ್ದೀರಾ ಏನು ಅಂತಂದರೆ ಎಲ್ಲಿಂದ ತಯಾರಿ ಮಾಡಬೇಕು ಅಂತ ತಾವು ತಿಳ್ಕೊಂಡ್ರಿ. ಇವಾಗ ಹೇಗೆ ತಯಾರಿಯನ್ನು ಮಾಡಬೇಕು? ಸೊ ಸಪೋಸ್ ನೀವೇನಾದರೂ ಈ ವೆಬ್ಸೈಟಲ್ಲಿ ಯಾವುದು ಕಾರ್ಮಿಕ ಸಚಿವಾಲಯದ ಜಾಲತಾಣದಲ್ಲಿ ತಾವು ಸ್ಟಡಿ ಮಾಡ್ತಾ ಇದ್ದರೆ ಸೊ ಅದರಿಂದ ತಾವು ಒಂದು ಶಾರ್ಟಾಗಿ ಒಂದು ನೋಟ್ಸ್ ಮಾಡ್ಕೋಬೇಕು. ಶಾರ್ಟಾಗಿ ಒಂದು ಬ್ರೀಫಾಗಿ ನೋಟ್ಸ್ ಮಾಡಿಕೊಂಡು ಸೊ ಅದನ್ನು 3 ಬಾರಿ ಸ್ಟಡಿ ಮಾಡಬೇಕು. 3 ಬಾರಿ ತಾವು ಸ್ಟಡಿ ಮಾಡಬೇಕಾಗತ್ತೆ. ಇಲ್ಲ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಕ್ಲಾಸಸ್ ಕೇಳ್ತಾ ಇದ್ದರೆ ಸೊ 3 ಬಾರಿ ಒಂದು ವಿಡಿಯೋ ಕ್ಲಾಸಸ್ಸನ್ನು ಕೇಳಬೇಕಾಗುತ್ತೆ. ವಿಡಿಯೋ ಕ್ಲಾಸಸ್ಸನ್ನು ತಾವು ಕೇಳ್ಬೋದು ರಿಪೀಟೆಡ್ ಆಗಿ. ಹಾಗೆ ನೋಟ್ಸನ್ನು ಕೂಡ ತಾವು ರೆಫರ್ ಮಾಡಿ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿದಾಗ ತಮಗೆ ಒಂದು ನಾಲೆಡ್ಜ್ ಬರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಬರುತ್ತೆ. ಸೊ ಫಸ್ಟು ತಾವು ಒಂದು ಕ್ಲಾಸಸ್ಸನ್ನು ಕೇಳಿ ತದನಂತರದಲ್ಲಿ ನೋಟ್ಸನ್ನು ತಾವು ನೋಡ್ಕೋಬೋದು. ಅದಾದಮೇಲೆ ಟೆಸ್ಟ್ಗಳನ್ನು ಸೊ ತಾವು ಅಟೆಂಡ್ ಮಾಡಿದಾಗ ಸೊ ಒಂದು ಐಡಿಯಾ ಬರುತ್ತೆ. ಮತ್ತು ರಿಪೀಟೆಡ್ ಆಗಿ ಸೊ ಟೆಸ್ಟ್ಗಳಲ್ಲಿ ಯಾವ ಕ್ವಶನ್ ರಾಂಗ್ ಆಯಿತು ಅಂತಂದರೆ ಮತ್ತೆ ನಾವು ಅದನ್ನು ಮೇಲ್ಗಡೆ ಸ್ಟಾರ್ಟಿಂಗ್ ಪ್ರೊಸೀಜರ್ ಕ್ಲಾಸನ್ನು ಕೇಳೋದು, ಸೊ ನೆಕ್ಸ್ಟ್ ನೋಟ್ಸ್ ಬರೆಯೋದು, ನೋಟ್ಸ್ ಮಾಡ್ಕೋಬೋದು ಅಥವಾ ನೋಟ್ಸನ್ನು ರೆಫರ್ ಮಾಡ್ಬೋದು. ಸೊ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಸೊ ಆಮೇಲೆ ಏನು ಮಾಡ್ಬೋದು, ಟೆಸ್ಟನ್ನು ಅಟೆಂಡ್ ಮಾಡ್ಬೋದು. ಸೊ ಇಲ್ಲ ನಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ ಇದೆ, ಸೊ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಒಂದು 5 ಜನ ಫ್ರೆಂಡ್ಸ್ ಇದ್ದಾರೆ ಅಂದರೆ ಎಲ್ಲ ಟಾಪಿಕ್ಸನ್ನು ಡಿಸ್ಟ್ರಿಬ್ಯೂಟ್ ಹಂಚ್ಕೊಳ್ಳಿ. ಎಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ಟಾಪಿಕನ್ನು ಹಂಚ್ಕೊಂಡು ಸೊ ನೋಟ್ಸನ್ನು ಮಾಡ್ಕೊಳ್ಳಿ. ಸೊ ಪರ್ ಟಾಪಿಕ್ ಫಾರ್ ಎಕ್ಸಾಂಪಲ್ ವೇತನ ಸಂಹಿತೆ 2019 ಒಬ್ಬರು ಮಾಡಿದ್ರೆ ಸೊ ಇನ್ನೊಬ್ಬರು ಒಂದು ಕೈಗಾರಿಕಾ ನೀತಿ ಸಂಹಿತೆ 2020 ಅವ್ರು ಒಂದು ಟಾಪಿಕ್ ಮಾಡ್ತಾರೆ. ಸೊ ನಿಮ್ಮ ಟಾಪಿಕನ್ನು ಅವ್ರ ಟಾಪಿಕನ್ನು ನೀವು ಎಕ್ಸ್ಚೇಂಜ್ ಮಾಡಿಕೊಂಡು ಸ್ಟಡಿ ಮಾಡಿ ಗ್ರೂಪ್ ಡಿಸ್ಕಸ್ ಮಾಡ್ಬೋದು. ಸೊ ದಿಸ್ ಇಸ್ ಅ ಶಾರ್ಟ್ಕಟ್ ಮೆಥಡಲ್ಲಿ, ಸದ್ಯಕ್ಕೆ ಶಾರ್ಟ್ ಮೆಥಡಲ್ಲಿ ಮಾಡೋಕ್ಕೆ ಸಾಧ್ಯ ಇರುವಂಥದ್ದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ನಿಮ್ಮ ಪ್ರಿಪ್ರೇಷನನ್ನು ನೀವು ಸ್ಟಾರ್ಟ್ ಮಾಡ್ಕೋಬೋದು ಇಲ್ಲಿಂದ ತಯಾರಿ ಮಾಡಬೇಕು ಅಂತ. ಸೊ ಎಷ್ಟೊತ್ತವರೆಗೂ ನಾವು ನೋಡಿದ್ವಿ ಏನೇನು ತಯಾರಿ ಮಾಡಬೇಕು, ಎಲ್ಲಿಂದ ತಯಾರಿ ಮಾಡಬೇಕು ಅಂತ. ಹಾಗೆ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಕೂಡ KEA ಕರ್ನಾಟಕ ಕಾರ್ಮಿಕ ಮಂಡಳಿಯ ಎಲ್ಲ ಪರೀಕ್ಷೆ ತಯಾರಿಗೆ ಒಂದು ಬಿಗ್ ಕೋರ್ಸ್ ಅವೈಲೇಬಲ್ ಇರುತ್ತೆ. ಡೊಮೈನ್ ಪತ್ರಿಕೆಯ ಒಂದು ತರಗತಿಗಳು ಅವೈಲೇಬಲ್ ಇರುತ್ತೆ. ಹಾಗೆ ಡೊಮೈನ್ ಪತ್ರಿಕೆಯ ಒಂದು ನೋಟ್ಸ್ ಅವೈಲೇಬಲ್ ಇರುತ್ತೆ. ಡೊಮೈನ್ ಪತ್ರಿಕೆಯ ಪರೀಕ್ಷಾ ಸರಣಿ, ಸಾಮಾನ್ಯ ಜ್ಞಾನ ನೋಟ್ಸ್, ಸಾಮಾನ್ಯ ಜ್ಞಾನ ಪರೀಕ್ಷಾ ಸರಣಿ, ಸಂವಹನ ಪತ್ರಿಕೆ ನೋಟ್ಸ್, ಸಂವಹನ ಪತ್ರಿಕೆ ಪರೀಕ್ಷಾ ಸರಣಿ ಕನ್ನಡ ಮಾಧ್ಯಮದಲ್ಲೂ ಇರುತ್ತೆ. ಹಾಗೆ ಇಂಗ್ಲೀಷ್ ಮೀಡಿಯಮಲ್ಲೂ ಕೂಡ ಈ ಒಂದು ಕೋರ್ಸ್ ಅವೈಲೇಬಲ್ ಇರುತ್ತೆ. ಸೊ ಜಾಯಿನ್ ಟು ಲರ್ನ್ ಆ್ಯಪ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಸೊ ಕೆಳಗಡೆ ಕ್ಲಿಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಲಿಂಕ್ ಇದೆ. ಸೊ ಕೆಳಗಡೆ ಕ್ಲಿಕ್ ಮಾಡಿ ಸೊ ಆ್ಯಪಲ್ಲಿ ನೀವು ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಇಲ್ಲ ಲ್ಯಾಪ್ಟಾಪಲ್ಲೂ ಕೂಡ ತಾವು ಈ ಕೋರ್ಸನ್ನು ತಾವು ತೊಗೋಬೋದು. ಸೊ ಇಷ್ಟು ಇವತ್ತಿನ ಒಂದು ಕ್ಲಾಸ್ನ ಚರ್ಚೆ ಆಗಿರುತ್ತೆ. ಸೊ ಇದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನಿದೆ, ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ಬೋದು. ಹಾಗೆ ಏನಾದರೂ ಎಕ್ಸ್ಪೆಕ್ಟೇಷನ್ ರಿಲೇಟೆಡ್ ಟು KEA ಲೇಬರ್ ಡಿಪಾರ್ಟ್ಮೆಂಟ್ ಅಥವಾ ಕಾರ್ಮಿಕ ಮಂಡಳಿದು ಏನು ತಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಅಥವಾ ಏನು ತಮಗೆ ನೀಡಿದೆ ಅನ್ನೋದು ಕೂಡ ಕೆಳಗಡೆ ಕಾಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ಮುಂದಿನ ಸೆಷನಲ್ಲಿ ಚರ್ಚೆ ಮಾಡೋಣ. ಹಾಗೆ ಜಾಯಿನ್ ಟು ಲರ್ನ್ನ ಒಂದು ಟೆಲಿಗ್ರಾಮ್ ಪೇಜಸ್ ಇದೆ. ಸೊ ಟೆಲಿಗ್ರಾಮಲ್ಲೂ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ, ಅದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಸೊ ಆನ್ ಡೈಲಿ ಬೇಸಿಸ್ MCQ ಕ್ವಿಝಸ್ ಇರುತ್ತೆ. ಸೊ ಅಲ್ಲಿ ಕ್ವಿಝ್ಗಳನ್ನು ಅಟೆಂಡ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.